ತಮ್ಮೆಲ್ಲರಿಗೂ ನನ್ನ ಭಕ್ತಿಪೂರ್ವಕ ಶರಣಾರ್ಥಿಗಳು. ನನ್ನ ಹೆಸರು ಡಾಕ್ಟರ್ ಶಾಲಿನಿ ನಾಲ್ವಾಡ್ ಅಂತ. ನಾನು ಏರ್ ಆ್ಯಂಬುಲೆನ್ಸ್ ಸಂಸ್ಥೆಯ ಸಂಸ್ಥಾಪಕ ನಿರ್ದೇಶಕಿ. ಐಕ್ಯಾಟ್ ಏರ್ ಆ್ಯಂಬುಲೆನ್ಸ್ ಸಂಸ್ಥೆ ಅಂತ ನಮ್ಮದು ಆರ್ಗನೈಸೇಷನ್ ಹೆಸರು. ಇದು ಬೆಂಗಳೂರಿನಲ್ಲಿ ನಮ್ಮದು ಹೆಡ್ ಆಫೀಸ್ ಇದೆ. ಜೊತೆಗೆ ದೇಶದಾದ್ಯಂತ ಅದರದ್ದು ಆಫೀಸ್ಗಳಿದೆ. ಮುಂಬೈಯಲ್ಲಿ, ಹೈದರಾಬಾದಲ್ಲಿ, ಡೆಲ್ಲಿಯಲ್ಲಿ, ಜೊತೆಗೆ ಮಾಲ್ಡೀವ್ಸ್ ಮತ್ತು ದುಬೈಯಲ್ಲಿ ಕೂಡ ಈ ಆಪ್ರೇಷನ್ಸ್ಗಳನ್ನ ನಾವು ಮಾಡ್ತಾಯಿದ್ದೀವಿ. ನಾವು ಆ ಪ್ರಪಂಚದಲ್ಲಿ ಎಲ್ಲೇ ಒಬ್ಬ ಪೇಷಂಟ್ ಇದ್ದರೂ ಅವ್ರನ್ನ ಏರ್ಲಿಫ್ಟ್ ಮಾಡ್ತೀವಿ. ಅವರಿಗೆ ಯಾವುದೇ ಥರದ ಎಮರ್ಜೆನ್ಸಿ ಚಿಕಿತ್ಸೆ ಇದ್ದರೂ ಕೂಡ ನಾವು ತುರ್ತು ಚಿಕಿತ್ಸೆನ ಕೊಟ್ಟು ಈ ಹೆಲಿಕಾಪ್ಟರ್ ಅಥವಾ ಪ್ಲೇನ್ಗಳ ಮೂಲಕ ಪೇಷಂಟ್ಗಳನ್ನ ಏರ್ಲಿಫ್ಟ್ ಮಾಡ್ತೀವಿ. ನಮ್ಮದು ಇವತ್ತು ಏಷ್ಯಾದ ಅತ್ಯಂತ ದೊಡ್ಡ ಏರ್ ಆ್ಯಂಬುಲೆನ್ಸ್ ಸಂಸ್ಥೆ. ಪ್ರತಿ ದಿವಸ ನ್ಯೂ ಜೆರ್ಸಿಯಿಂದ ಬಾಂಬೆಗಿರ್ಬೋದು, ಬೆಂಗಳೂರಿನಿಂದ ಪುಣೆಗಿರ್ಬೋದು, ಹುಬ್ಳಿಯಿಂದ ಬೆಂಗಳೂರಿಗಿರ್ಬೋದು, ಈ ಥರ ಎಲ್ಲ ಕಡೆ ಈ ಏರ್ ಆ್ಯಂಬುಲೆನ್ಸ್ ಒಂದು ಸೇವೆನ ಒದಗಿಸ್ತಾ ಬರ್ತಾಯಿದ್ದೀವಿ. ನಮ್ಮ ದೇಶದಲ್ಲಿ ಎವ್ರಿ 4 minutes ಒಂದು ರೋಡ್ನಲ್ಲಿ ಒಂದು ಆಕ್ಸಿಡೆಂಟ್ ಡೆತ್ ಆಗುತ್ತೆ. ಈ ಆಕ್ಸಿಡೆಂಟ್ ಡೆತ್ಗಳನ್ನ ಕಡಿಮೆ ಮಾಡೋದಕ್ಕೋಸ್ಕರ ಇದು ಒಂದು ಇಟ್ ಈಸ್ ಒನ್ ಆಫ್ ಅವರ್ ವೆರಿ ಸಿನ್ಸಿಯರ್ ಎಫರ್ಟ್. 2017ರಿಂದ ಐಕ್ಯಾಟ್ ಏರ್ ಆ್ಯಂಬುಲೆನ್ಸ್ ಸಂಸ್ಥೆ ನಡ್ಕೊಳ್ತಾ ಬರ್ತಾಯಿದೆ. ಅಷ್ಟೇ ಅಲ್ಲದೆ ಒಂದು ಐಕ್ಯಾಟ್ ಫೌಂಡೇಶನ್ ಮೂಲಕ ಕೂಡ ನಾವು ಒಂದು CPR BLS ಟ್ರೈನಿಂಗ್ನ ನಾವು 55,000 ಜನಕ್ಕೆ ಉಚಿತವಾಗಿ ಕೊಟ್ಟಿದ್ದೀವಿ. ಇದರ ಮೂಲಕ 2 ವಿಶ್ವ ದಾಖಲೆ ಕೂಡ ಸೃಷ್ಟಿಯಾಗಿದೆ. ಒಂದು 28,000 ಜನನ ಒಂದೇ ದಿವಸ ಟ್ರೈನಿಂಗ್ ಮಾಡಿದ್ದು, ಜೊತೆಗೆ ಬೆಂಗಳೂರು ಪೊಲೀಸ್ನ ನಾವು ಕೇವಲ 2 ಗಂಟೆಯಲ್ಲಿ ಕಂಠೀರವ ಸ್ಟೇಡಿಯಮಲ್ಲಿ 2,700 ಪೊಲೀಸ್ ಮೆನ್ನ ನಾವು ಟ್ರೈನಿಂಗ್ ಮಾಡಿದ್ದು. ಈ ಟ್ರೈನಿಂಗ್ ನಾವು ಮಾಡಬೇಕಿದ್ರೆ ಸ್ವತಃ ನಮ್ಮ ಮಾನ್ಯ ಮಂತ್ರಿಗಳಾದ ಆರೋಗ್ಯ ಮಂತ್ರಿಗಳ ದಿನೇಶ್ ಗುಂಡೂರಾವ್ ಅವರು ಕೂಡ ಈ ಟ್ರೈನಿಂಗ್ನ ಪಡೆದುಕೊಂಡು ಸರ್ಟಿಫಿಕೇಟ್ನ ತಗೊಂಡ್ರು. ಇದರಲ್ಲಿ ನಾವು ಈ ಚಿತ್ರದುರ್ಗ ಡಿಸ್ಟ್ರಿಕ್ಟ್ನಲ್ಲಿ ಇದುವರೆಗೂ ನಾವು 28,000 ಜನನ ಟ್ರೈನಿಂಗ್ ಕೊಟ್ಟಿದ್ದೀವಿ ಅಂತ ಹೇಳೋಕ್ಕೆ ವಿ ಆರ್ ವೆರಿ ಪ್ರೌಡ್. ನಂದು ಹುಟ್ಟೂರು ಮಂಡ್ಯ, ಓದಿದ್ದು ಮಂಡ್ಯಲ್ಲಿ, ಶಾಲೆ ಎಲ್ಲ ಕಲ್ತಿದ್ದಲ್ಲೇ. ಜೊತೆಗೆ ಅಲ್ಲಿಂದ ಮೈಸೂರಿನಲ್ಲಿ ಬಂದು ನನ್ನ MBBS ಪದವಿನ ಪಡೆದು ಇಂಗ್ಲೆಂಡ್ನಲ್ಲಿ ನಂದು ಅನಸ್ಥೀಸಿಯಾ ಕ್ರಿಟಿಕಲ್ ಕೇರ್ ಏರೋಮೆಡಿಕಲ್ ಟ್ರೈನಿಂಗ್ನ ಮುಗಿಸಿ ಇಂಡಿಯಾಕ್ಕೆ ನಾವು 2017ನಲ್ಲಿ ಬಂದಿದ್ದು. ಇವತ್ತು ನಾನು ಈ ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿ ಏನಿದೆ ಈ ರೂಮಲ್ಲಿ ಕೂತು ಇವತ್ತು ಮಾತಾಡ್ತಾ ಇದ್ದೀನಿ. ಐ ಆಮ್ ಎಕ್ಸ್ಟ್ರೀಮ್ಲಿ ಪ್ರೌಡ್ ಟು ಬಿ ಅಡ್ರೆಸ್ಸಿಂಗ್ ದಿಸ್ ಚಾನಲ್ ವೇರ್ ಯು ಹ್ಯಾವ್ ದ NAC A+ ಗ್ರೇಡ್ ಏನಿದೆ. ಇಂಥ ಒಂದು ಟಾಪ್ ಮೋಸ್ಟ್ ಓಪನ್ ಯೂನಿವರ್ಸಿಟಿ ಇಂಡಿಯಾದಿದು ಅಂತ ನನಗೆ ಪ್ರೊಫೆಸರ್ VC ಅವರಾದ ಶರಣಪ್ಪ ಅವರು ಹೇಳಿದ್ರು. ಈ ಒಂದು ಇಂಡಿಯಾದ ಟಾಪ್ ಮೋಸ್ಟ್ ಓಪನ್ ಯೂನಿವರ್ಸಿಟಿ ನಮ್ಮದು ರಾಜ್ಯದಲ್ಲಿದೆ, ನನ್ನ ಮೈಸೂರು ನಮ್ಮ ಊರಲ್ಲಿದೆ ಅಂತ ಹೇಳ್ಕೊಳ್ಳೋಕ್ಕೆ ಐ ಆಮ್ ಎಕ್ಸ್ಟ್ರೀಮ್ಲಿ ಪ್ರೌಡ್. ನಾನು ಕೂಡ ನಂದು ಮದುವೆ ಆದಮೇಲೆ ನಂದೆಲ್ಲ ಪೋಸ್ಟ್ ಗ್ರ್ಯಾಜುಯೇಷನ್ ಟ್ರೈನಿಂಗ್ನ ಮುಗಿಸಿದ್ದು ಇಂಗ್ಲೆಂಡ್ನಲ್ಲಿ. ಅದೇ ಥರ ನಂತರ ಸುಮಾರು ಹೆಣ್ಮಕ್ಳು ಮದುವೆ ಆದಮೇಲೆ ಅಥವಾ ಮನೇಲಿ ಕಷ್ಟ ಇರ್ಬೋದು, ಅಪ್ಪ ಅಮ್ಮನ ಕಳ್ಕೊಬೋದು, ಅಥವಾ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡ್ಸೋಕ್ಕಿರ್ಬೋದು, ಯಾವುದೋ ಒಂದು ಕಷ್ಟಕ್ಕೆ ಸಿಲುಕಿ ಅಥವಾ ಅವರಿಗೆ ಅವಕಾಶ ಇಲ್ಲದೆ, ಯಾಕಂದರೆ ಒಬ್ಬ ಗಂಡಸಿಗೆ ಓದೋದು ಹಕ್ಕು, ಹೆಂಗಸಿಗೆ ಅದು ಅವಕಾಶ ಅಂತ ಹೇಳ್ತಾರೆ. ಆ ಅವಕಾಶನ ಮಾಡಿಕೊಡದೇ ಇರ್ಬೋದು ಮನೆಯವರು, ಆದರೆ ಮನಸ್ಸಿನಲ್ಲಿ ಆಸೆ ಇರುತ್ತೆ. ಒಂದು ಈ ಜೀವನದಲ್ಲಿ ಒಂದು ಗಟ್ಟಿಯಾದ ಸ್ವಾವಲಂಬಿಯಾಗಿ ಆರ್ಥಿಕವಾಗಿ ಕಾಲ ಮೇಲೆ ನಿಂತ್ಕೊಬೇಕು ಅಂತ ಆಸೆ ಇರುತ್ತೆ. ಯಾಕಂದರೆ ಪ್ರತಿಯೊಬ್ಬ ಮನುಷ್ಯನಿಗೂ ಎಲ್ಲದಕ್ಕಿಂತ ದೊಡ್ಡ ಆಸ್ತಿ ಸ್ವಾಭಿಮಾನ. ಆ ಸ್ವಾಭಿಮಾನಕ್ಕೋಸ್ಕರ ಪ್ರತಿಯೊಬ್ಬರು ಬೆಳಗಿಂದ ರಾತ್ರಿ ತನಕ ನಾವು ಹೋರಾಡ್ತೀವಿ. ಅಂಥ ಸ್ವಾಭಿಮಾನಕ್ಕೆ ಆಧಾರವಾಗಿ ಒಂದು ಎಜುಕೇಷನ್ನ ನಾವು ಹೆಣ್ಮಕ್ಳಿಗೆ ಕೊಟ್ಟರೆ ಈ ದೇಶ, ನಮ್ಮ ದೇಶ, ಭಾರತ ದೇಶ ಏನಿದೆ, ಭಾರತಾಂಬೆ ಏನಿದ್ದಾಳೆ, ಅವಳು ಬಹಳ ಹಸನ್ಮುಖಿಯಾಗಿ ತುಂಬು ಹೃದಯದಿಂದ ನಗ್ತಾಳೆ. ಇವತ್ತು ನಮ್ಮದು ಹೆಣ್ಮಕ್ಳು 50% ಹೆಣ್ಮಕ್ಳಿದ್ದಾರೆ. ನಮ್ಮ ಒಂದು 1.3 ಬಿಲಿಯನ್ ಪಾಪ್ಯುಲೇಷನ್ ಏನಿದೆ ಅದರಲ್ಲಿ ಪ್ರತಿಯೊಂದು ಹೆಣ್ಮಕ್ಳಿಗೂ ಓದುವ ಹಕ್ಕಿದೆ. ಅವ್ರ ಹೆಲ್ತ್ ಆ್ಯಂಡ್ ಎಜುಕೇಷನ್ ಶುಡ್ ಬಿ ದ ಫಂಡಮೆಂಟಲ್ ರೈಟ್ ಆಫ್ ಎವ್ರಿ ಒನ್. ಆದರೆ ಈ ಗ್ರಾಮೀಣ ಭಾಗದಲ್ಲಿ ಸುಮಾರು ಹೆಣ್ಮಕ್ಳುಗಳಿಗೆ ವಿದ್ಯಾಭ್ಯಾಸ ಅರ್ಧಕ್ಕೆ ನಿಂತೋಗ್ತಾ ಇದೆ. ಅವರು ಮುಂದೆ ಬಂದು ಒಂದು ಅವ್ರ ಮಕ್ಕಳನ್ನ ಎಜುಕೇಟ್ ಮಾಡ್ಬೋದು, ಅವ್ರ ಮೊಮ್ಮಕ್ಕಳಿಗೆ ಒಂದು ಮಾದರಿಯಾಗಿ ನಿಂತ್ಕೊಬೋದು, ಅವರ ಗ್ರಾಮಕ್ಕೆ ಒಬ್ಬ ಮಾದರಿ ಆಗ್ಬೋದು. ಜೊತೆಗೆ ಅವ್ರದ್ದು ಏನು ಇನ್ಕಮ್ ಇದೆ ಅದನ್ನು ಒಂದು
ಕೈಂಡ್ ಆಫ್ ಈ ಆರ್ಗನೈಸ್ಡ್ ವೇಯಲ್ಲಿ ಅವ್ರದ್ದು ಎಕಾನಮಿನ ಇಂಪ್ರೂವ್ ಮಾಡ್ಕೊಬೋದು. ಇಂಥ ಒಂದು ಏನು ಅಟೆಂಪ್ಟ್ ಇದೆ ಅದಕ್ಕೆ ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿ ಬಹಳ ಒಂದು ದೊಡ್ಡ ಮುಖ್ಯ ಪಾತ್ರನ ವಹಿಸುತ್ತೆ. ನನ್ನದೇ ಒಬ್ಬರು ನಮ್ಮ ಆಫೀಸ್ನಲ್ಲಿ ಅಡ್ಮಿನ್ ಇದ್ದಾರೆ ಸುಮತಿ ಅಂತ, ಶೀ ಈಸ್ ಹೆಡ್ಡಿಂಗ್ ದ HR ಇವತ್ತು. ಅವಳು ಕೂಡ ಅವರ BSc ಫೇಲ್ ಆದಮೇಲೆ ನಮ್ಮ ಹತ್ರ ಕೆಲ್ಸಕ್ಕೆ ಬಂದರು. ಬಟ್ ಜೊತೆಗೆ ಕೆಲಸ ಮಾಡ್ಕೊಂಡೆ ಇವತ್ತು ಶಿ ಈಸ್ ಡನ್ MBA ಇನ್ HR ಇನ್ ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿ. ಸೊ ಇಂಥ ಸಾವಿರಾರು ಹೆಣ್ಮಕ್ಳು, ಎಸ್ಪೆಷಲಿ ಹೆಣ್ಮಕ್ಳೇ ಇರ್ಬೋದು ಗಂಡು ಮಕ್ಕಳೇ ಇರ್ಬೋದು, ಆದರೆ ಇಲ್ಲಿ ಹೆಣ್ಮಕ್ಳೇ ಜಾಸ್ತಿ ಓದ್ತಾ ಇದ್ದಾರೆ ಅಂತ ಗೊತ್ತಾಯಿತು. ಜೊತೆಗೆ 83 ಕೋರ್ಸ್ಗಳಿದೆ. ಇಂಡಿಯಾಕ್ಕೆ ಟಾಪ್ ಮೋಸ್ಟ್ ಯೂನಿವರ್ಸಿಟಿ. ಇಂಥ ಒಂದು ಆಪರ್ಚುನಿಟಿನ ಪ್ರತಿಯೊಂದು ಹೆಣ್ಮಕ್ಳು ಈ ಬಳಸ್ಕೊಂಡು ಒಂದು ನಿಮ್ಮ ಒಂದು ಏನಿದೆ ಸಂಸಾರಕ್ಕಿರ್ಬೋದು, ಸಮಾಜಕ್ಕೆ ಮಾದರಿಯಾಗಿ ನಿಲ್ಲಿ ಅಂತ ಕೇಳ್ಕೊಳ್ತಾ, ನಿಮ್ಮ ಕನಸುಗಳನ್ನ ನನಸು ಮಾಡ್ಕೊಳ್ಳಿ. ನಿಮ್ಗೆ ಏನೇ ಜೀವನದಲ್ಲಿ ಆಸೆ ಇತ್ತು ಅದನ್ನು ಮುಂದೆ ತಗೊಂಡೋಗಿ ಅದನ್ನು ಅಲ್ಲಿ ನಿಲ್ಲಿಸ್ಬೇಡಿ. ಏಕೆಂದರೆ ಇದನ್ನು ಮನೇಲಿ ಇದ್ಕೊಂಡು ಕೂಡ ನೀವು ನಿಮ್ಮ ಡಿಗ್ರಿಗಳನ್ನ ಕಂಪ್ಲೀಟ್ ಮಾಡ್ಕೊಬೋದು. ಆಪರ್ಚುನಿಟೀಸ್ ತುಂಬ ಇದೆ. ಇಂಡಿಯಾ ವಿ ಹ್ಯಾವ್ ದ ಲಾರ್ಜೆಸ್ಟ್ ವರ್ಕ್ ಫೋರ್ಸ್ ಇವತ್ತು. ಯೂತ್ ವರ್ಕ್ ಫೋರ್ಸ್ ಏನಿದೆ ಅದು ನಮ್ಮ ದೇಶದ ಆಸ್ತಿ. ಈಗ ಜಪಾನ್ ನೋಡಿ, ಅಮೆರಿಕಾ ನೋಡಿ, ಇಂಗ್ಲೆಂಡ್ ನೋಡಿ, ಅಲ್ಲೆಲ್ಲ ಗ್ರೋಯಿಂಗ್ ಪಾಪ್ಯುಲೇಷನ್, ಏಜ್ ಪಾಪ್ಯುಲೇಷನ್ ಜಾಸ್ತಿ ಇದೆ. ಆದರೆ ನಮ್ಮ ದೇಶದಲ್ಲಿ ಯೂತ್ ಪಾಪ್ಯುಲೇಷನ್ ಜಾಸ್ತಿ ಇದೆ. ನಾವು ಈ ಪ್ರಪಂಚಕ್ಕೆ ನಾವು ಒಂದು ಆಸ್ತಿ ಇಂಡಿಯಾ ದೇಶ. ಯಾಕಂದರೆ ನಮ್ಮದು ಯೂತ್ ಶಕ್ತಿ ಎಷ್ಟಿದೆ, ಆ ಶಕ್ತಿನ ಯಾರು ಕೊಂಡ್ಕೊಳ್ಳೋಕ್ಕಾಗಲ್ಲ ಅಥವಾ ಜನ್ರೇಟ್ ಮಾಡೋಕ್ಕಾಗಲ್ಲ. ಒಂದು ಈ ಜಪಾನ್ ಹೊಸ ಥರದ ಏನೇ ಟೆಕ್ನಾಲಜಿ ಕಂಡುಹಿಡಿಬೋದು, ಆದರೆ ಆ ಟೆಕ್ನಾಲಜಿನ ಮ್ಯಾನುಫ್ಯಾಕ್ಚರ್ ಮಾಡೋಕ್ಕೆ ಏನು ಜನಗಳು ಬೇಕಾಗ್ತಾರೆ ಅದು ನಮ್ಮ ಭಾರತ ಹತ್ರ ಇದೆ. ಅಂದರೆ ಮ್ಯಾನುಫ್ಯಾಕ್ಚರ್ ಮಾಡೋ ಕೆಪಾಸಿಟಿ ಯಾರಿಗೇ ಇರ್ಬೋದು, ಆದರೆ ಆ ಶಕ್ತಿ ಏನಿದೆ, ಒಂದು ಪಾಪ್ಯುಲೇಷನ್ ಏನಿದೆ, ಯೂತ್ ಫೋರ್ಸ್ ಏನಿದೆ, ಅದು ನಮ್ಮ ಹತ್ರ ಇದೆ. ಸೊ ವಿ ಆರ್ ದ ಮೋಸ್ಟ್ ಪವರ್ಫುಲ್ ಕಂಟ್ರಿ ಅಂತ ಹಂಗೆ ನೋಡೋಕ್ಕೋದ್ರೆ, ಆ ಪವರ್ಫುಲ್ ಕಂಟ್ರಿಗೆ ಈ ಎಜುಕೇಷನ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಟೂಲ್ ಟು ಸಕ್ಸೀಡ್. ಸೊ ನಮ್ಮದು ಭಾರತ ಈಸ್ ಬಿಕಮಿಂಗ್ ದ ಲಾರ್ಜೆಸ್ಟ್ ಎಕಾನಮಿ ಇನ್ ದ ವರ್ಲ್ಡ್. ಇವತ್ತಾಗಲೇ ಜಪಾನ್ನ ಮೀರಿಸಿದ್ದೀವಿ, ನಾವು ಅಮೇರಿಕಾನೂ ಮೀರಿಸ್ತೀವಿ ಮುಂದೆ. ನಮ್ಮದು ಟ್ರಿಲಿಯನ್ ಎಕಾನಮಿ ಆಗೋ ಒಂದು ಹಾದಿಲಿ ನಡೆದಿದ್ದೀವಿ. ಅದಕ್ಕೆ ಎಜುಕೇಷನ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತಾ ನಂದೆರಡು ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು.